ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ಶ್ವಾಸಕೋಶ ಕ್ಯಾನ್ಸರ್ ಸಮಸ್ಯೆಯಿಂದ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಅಪರ್ಣಾ ಅವರ ಅಂತ್ಯ ಸಂಸ್ಕಾರ ನೆರವೇರಿತು. ಸಕಲ ಪೊಲೀಸ್ ಗೌರವಗಳೊಂದಿಗೆ ವಿಧಿವಿಧಾನ ನೆರವೇರಿತು. ಇವತ್ತು ಏನೇನಾಯಿತು ನೋಡೋಣ ಅಪರ್ಣಾ ಅಶ್ರು ತರ್ಪಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡದ ಖ್ಯಾತ ನಟಿ ಮತ್ತು ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ. ಮಧ್ಯಾಹ್ನ 1:30 ಸುಮಾರಿಗೆ ವಿದ್ಯುತ್ ಚಿತಾಗಾರದಲ್ಲಿ ಅಗ್ನಿಸ್ಪರ್ಶ ಮಾಡಲಾಯಿತು. ಕುಟುಂಬಸ್ಥರು ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿತು. ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಪತಿ ನಾಗರಾಜ್ ವಸ್ತಾರೆ ನೆರವೇರಿಸಿದ್ರು. ಅಪರ್ಣಾ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರ ಪೊಲೀಸ್ ಗೌರವ ನೀಡಲಾಯಿತು. ಸಕಲ ಪೊಲೀಸ್ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದರು. ಹೀಗಾಗಿ 3 ಸುತ್ತು ಕುಶಾಲತೋಪು ಸಿಡಿಸಿ ಪೊಲೀಸರು ಅಪರ್ಣಾಗೆ ಗೌರವ ಸಲ್ಲಿಸಿದ್ರು. ಇನ್ನು ಅಪರ್ಣಾ ಗೆಳೆಯರು ಮತ್ತು ಗೆಳತಿಯರು ಹಾಡು ಹಾಡುವ ಮೂಲಕ ವಿದಾಯ ಹೇಳಿದ್ರು. ಯಾವ ಮೋಹನ ಮುರಳಿ ಕರೆಯಿತು ಅಂತ ಹಾಡು ಹಾಡಿದ್ರು. ಅಪರ್ಣಾ ಅಂತಿಮ ದರ್ಶನಕ್ಕೆ ಬನಶಂಕರಿ ನಿವಾಸದಲ್ಲೇ ವ್ಯವಸ್ಥೆ ಮಾಡಲಾಗಿತ್ತು. ಗಣ್ಯಾತಿ ಗಣ್ಯರು ಅಪರ್ಣಾ ಅಂತಿಮ ದರ್ಶನ ಪಡೆದರು. ನಟ ರಮೇಶ್ ಅರವಿಂದ್, ಹಿರಿಯ ನಟರಾದ ರಾಘವೇಂದ್ರ ರಾಜ್ಕುಮಾರ್, ಶ್ರೀನಾಥ್, ದೊಡ್ಡಣ್ಣ, ದತ್ತಣ್ಣ, ನಟಿ ತಾರಾ ಅನುರಾಧ, ಹಾಸ್ಯ ನಟ ಮಂಡ್ಯ ರಮೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಸೇರಿದಂತೆ ಸ್ಯಾಂಡಲ್ವುಡ್ನ ನಟ ನಟಿಯರು, ಗಾಯಕಿಯರು ಅಂತಿಮ ದರ್ಶನ ಪಡೆದರು. ಅಪರ್ಣಾ ನಿವಾಸದ ಬಳಿ ಭೇಟಿ ನೀಡಿದ ಮಜಾ ಟಾಕೀಸ್ನ ಸೃಜನ್ ಲೋಕೇಶ್ ಅಂತಿಮ ದರ್ಶನ ಪಡೆದರು. ಪತ್ನಿ ಗ್ರೀಷ್ಮಾ ಜೊತೆಗೆ ಭೇಟಿ ನೀಡಿದ ಸೃಜನ್ ಅಪರ್ಣಾ ನಿಧನಕ್ಕೆ ಕಂಬನಿ ಮಿಡಿದ್ರು. ಈ ವೇಳೆ ಮಜಾ ಟಾಕೀಸ್ನ ವರಲಕ್ಷ್ಮಿ ಪಾತ್ರ ಸೃಷ್ಟಿಯಾದ ಬಗ್ಗೆ ಮತ್ತು ಅದಕ್ಕೆ ಒನ್ ಅಂಡ್ ಓನ್ಲಿ ಅಂತ ಸೇರ್ಪಡೆ ಮಾಡಿಕೊಂಡ ಬಗ್ಗೆಯೂ ನೆನಪುಗಳನ್ನ ಮೆಲುಕು ಹಾಕಿದ್ರು. ಮೆಟ್ರೋ ಇರೋವರೆಗೂ ಅಪರ್ಣಾ ಧ್ವನಿ ಇರಬೇಕು ಅನ್ನೋದು ನನ್ನ ಆಸೆ ಅಂದ್ರು. ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣಾ ವಾಯ್ಸ್ ಇರಬೇಕು, ದಯವಿಟ್ಟು ಅದು ಹಾಗೆ ಇರಲಿ ಅನ್ನೋದು ನನ್ನ ಒಂದು ಆಸೆ. ಮಜಾ ಟಾಕೀಸ್ ತಂಡ ಅಪರ್ಣಾ ಅಂತಿಮ ದರ್ಶನ ಪಡೆಯಿತು. ಈ ವೇಳೆ ಅಪರ್ಣಾ ಜೊತೆಗಿನ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾದರು. ನಟಿ ಶ್ವೇತಾ ಚಂಗಪ್ಪ ಕಣ್ಣೀರಿಟ್ರು. ನಟಿ ಶ್ವೇತಾ ಚಂಗಪ್ಪ ಮತ್ತೆ ಮಜಾ ಟಾಕೀಸ್ ಮಾಡೋಣ ಬಾ ಅಂತ ದುಃಖ ತಪ್ತರಾದ್ರು. ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಕೂಡ ಅಪರ್ಣಾ ನಿಧನಕ್ಕೆ ಕಂಬನಿ ಮಿಡಿದ್ರು. ಕೊನೆಯ ಮಾತು, ಕೊನೆಯ ವಿದಾಯ ಅಂತ ಹೇಳಿದ್ರೆ ಐ ಡೋಂಟ್ ನೋ ಹೌ ಟು ಸೇ. ಆ ಮಲಗಿರುವಂಥ ಒಂದು ಸ್ಥಿತಿಲಿ ನೋಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಬಟ್ ಮತ್ತೆ ಅವನು ನೋಡೋಕೆ ಸಿಗಲ್ವಲ್ಲ ಅಂತ. ಕನ್ನಡ ಮಾತಾಡೋದು, ಆ ವ್ಯಾಕರಣ, ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು. ಅಲ್ಲಿ ಜೊತೆಯಾಗಿ ಸಹ ನಿರೂಪಕರಾಗಿ ಇರ್ತಾ ಇದ್ದಿದ್ದು ಶಂಕರ್ ಪ್ರಕಾಶ್. ಶಂಕರ್ ಪ್ರಕಾಶ್ ಕೂಡ ಇಂದು ಅಪರ್ಣಾ ಅಂತಿಮ ದರ್ಶನವನ್ನ ಪಡೆದರು. ಕನ್ನಡ ನಿರೂಪಣಾ ಲೋಕಕ್ಕೆ ತುಂಬಲಾರದ ನಷ್ಟ ಎಂದಿರುವ ಶಂಕರ್ ಪ್ರಕಾಶ್ ಅವರ ಜಾಗ ತುಂಬೋದು ಬಹಳ ಕಷ್ಟ ಎಂದರು. ಇಬ್ರು ಒಟ್ಟಿಗೆ ನಿರೂಪಣೆ ಮಾಡಿದಾಗ ಜನ ನಮ್ಮನ್ನ ಒಟ್ಟಾಗಿ ಗುರುತಿಸ್ತಾರೆ. ನೀವು ಏಕೈಕವಾಗಿ ನಿರೂಪಣೆ ಮಾಡಿದಾಗ ಮಾತ್ರ ನಿಮ್ಮನ್ನ ಯಾವ ರೀತಿ ನಿರೂಪಣೆ ಮಾಡ್ತೀರಾ ಅಂತ ನೋಡ್ತಾರೆ. ಆದ್ರೆ ಒಟ್ಟಾಗಿ ನೀವು ಮಾಡಿದಾಗ ನೀವು ಒಂದು ತಂಡವಾಗಿ ಯಾವ ರೀತಿ ಕೆಲಸವನ್ನು ಮಾಡಿದ್ರಿ ಅಂತ ನೋಡೋದು. ಸೊ ಆ ರೀತಿ ನಮ್ಮ ನಡುವೆ ಯಾವುದೇ ವ್ಯತ್ಯಾಸ ಇರಲಿಲ್ಲ. ವೃತ್ತಿಪರ ಸ್ನೇಹ ಸರಿಯಾಗಿತ್ತು. ಒಂದು ರೀತಿ ಟೇಕ್ ಆಫ್ ಆಗ್ತಿತ್ತು, ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗ್ತಿತ್ತು. ಯಾವುದೇ ರೀತಿಯಾದಂತಹ ಯಾವುದೇ ರಂಗದ ಕಾರ್ಯಕ್ರಮ ಆಗಲಿ, ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಹೊಂದಾಣಿಕೆ ಬಹಳ ಚೆನ್ನಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಆರ್ಆರ್ ನಗರ ಶಾಸಕ ಮುನಿರತ್ನ ಅಪರ್ಣಾ ಅಂತಿಮ ದರ್ಶನ ಪಡೆದರು. ಬನಶಂಕರಿಯ ಅಪರ್ಣಾ ನಿವಾಸಕ್ಕೆ ಭೇಟಿ ನೀಡಿದ ಇಬ್ಬರು ನಾಯಕರು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿವೈ ವಿಜಯೇಂದ್ರ, ಕಂಚಿನ ಕಂಠದ ಅಪರ್ಣಾರನ್ನ ಕಳೆದುಕೊಂಡು ತುಂಬಾ ನೋವಾಗಿದೆ. ಅಪರ್ಣಾ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು. ಅವರ ಒಂದು ಅಗಲಿಕೆ ನನ್ನನ್ನು ಕೂಡ ಒಳಗೊಂಡಂತೆ ನಾಡಿನ ಲಕ್ಷಾಂತರ ಒಂದು ಅಭಿಮಾನಿಗಳಿಗೆ ತುಂಬಾ ನೋವನ್ನು ತಂದಿದೆ.
ಅಪರ್ಣಾ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಟ್ವೀಟ್ ಮೂಲಕ ಅಪರ್ಣಾ ನಿಧನಕ್ಕೆ ಕಂಬನಿ ಮಿಡಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಪರ್ಣಾ ನಿಧನದ ಸುದ್ದಿ ಕೇಳಿ ತುಂಬಾ ದುಃಖವಾಗಿದೆ ಅಂತ ಸಂತಾಪ ಸೂಚಿಸಿದರು. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಳೆದೆರಡು ದಿನಗಳಿಂದ ಫುಲ್ ಗ್ರಿಲ್ ಮಾಡುತ್ತಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಬಂಧಿಸುವ ಸಾಧ್ಯತೆ ಇದೆ. ಇದು ಇಡಿ ವರ್ಸಸ್ ಎಸ್ಐಟಿ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಎಸ್ಐಟಿ ವರ್ಸಸ್ ಇಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನೇ ಆಡಿದ್ದಾರೆ. ಪ್ರಕರಣದಲ್ಲಿ ಮುನ್ನೆಲೆಯಲ್ಲಿ ಇರುವ ಮಾಜಿ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನದ ತಲೆದಂಡವೂ ಆಗಿದೆ. ಇದೀಗ 48 ಗಂಟೆಗಳ ವಿಚಾರಣೆ ಬಳಿಕ ಬಿ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಇರುವ ಇಡಿ ಅಧಿಕಾರಿಗಳು ಇಂಚಿಂಚು ಜಾಲಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷಿಗಳನ್ನೇ ವಶಕ್ಕೆ ಪಡೆದಿದ್ರು. ಪ್ರಕರಣದಲ್ಲಿ ನಾಗೇಂದ್ರ ನಂಟು ಎದ್ದು ಕಾಣಿಸ್ತಾ ಇರುವ ಹಿನ್ನೆಲೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ. ಇಡಿ ಅಧಿಕಾರಿಗಳು ತಮ್ಮನ್ನ ವಶಕ್ಕೆ ಪಡಿತಾ ಇದ್ದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಟಿವಿ ನನ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಪದೇ ಪದೇ ಬಿ ನಾಗೇಂದ್ರ ಉತ್ತರ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಮನೆಯಿಂದ ಕರೆದುಕೊಂಡು ಬಂದಿದ್ದಾರೆ. ಅಕ್ರಮದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ. ದುಡ್ಡು ಸಂದೆ ಆಗಿದೆ ಅಂತ ಸತ್ಯನಾರಾಯಣ ವರ್ಮ ಹೇಳಿದ್ದಾರೆ ಸರ್. ಏನ್ ಹೇಳಿ ಕರ್ಕೊಂಡು ಬಂದಿದ್ದಾರೆ ಸರ್? ಗೊತ್ತಿಲ್ಲ. ಏನ್ ಹೇಳಿ ಕರ್ಕೊಂಡು ಬಂದಿದ್ದಾರೆ? ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಿದ್ದಾರೆ ಸರ್, ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ತನಿಖೆಯಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ತನಿಖೆಯಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಆಗಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕಂದ್ರೆ ಮಾಜಿ ಅಧ್ಯಕ್ಷ ಶಾಸಕ ಬಸನಗೌಡ ಗದ್ದಲ್ ಇಡಿ ಕಣ್ಣು ತಪ್ಪಿಸಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ನಿನ್ನೆ ರಾತ್ರಿ ನಾಪತ್ತೆಯಾಗಿದ್ದ ಶಾಸಕ ದದ್ದಲ್ ಇವತ್ತು ಬೆಳಗ್ಗೆ 10:30ಕ್ಕೆ ಎಸ್ಐಟಿ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ನನ್ನನ್ನ ಅರೆಸ್ಟ್ ಮಾಡಿ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ದದ್ದಲ್ ಕೂತಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ದದ್ದಲ್, ನಾನು ಸಂಪೂರ್ಣ ಸಹಕಾರ ನೀಡಿದ್ದೇನೆ ಅಂತ ಹೇಳಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೂ ಟೆನ್ಷನ್ ಶುರುವಾಗಿದೆ. ಈಗಾಗಲೇ 5 ಜನರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಆಪ್ತ ಸಹಾಯಕ ಚೇತನ್, ಮಾಧ್ಯಮ ಸಲಹೆಗಾರ ನಾಗರಾಜ್ ವಿಚಾರಣೆ ನಡೆಸಿದ್ದಾರೆ. ನಾಗೇಂದ್ರ ಆಪ್ತರ ಪೈಕಿ ಹಲವರು ಇಡಿ ವಿಚಾರಣೆಗೆ ಗೈರಾಗಿರೋದ್ರಿಂದ ವ್ಯವಹಾರ ನೋಡ್ಕೊಳ್ತಾ ಇದ್ದ ಆಪ್ತರಿಗೆ ನಾಗೇಂದ್ರ ಭೇಟಿಯಾದ ಉದ್ಯಮಿಗಳಿಗೂ ನೋಟಿಸ್ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳೇ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುವ ಅವಶ್ಯಕತೆ ಏನೂ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಇಡಿ ತನಿಖೆ ಬಗ್ಗೆ ಮಾತನಾಡಿದ ಡಿಕೆ, ಇಡಿ ಅಧಿಕಾರಿಗಳು ಏನೋ ವಿಚಾರಣೆ ಮಾಡ್ತಿದ್ದಾರೆ, ಆ ಅವಶ್ಯಕತೆ ಇರಲಿಲ್ಲ ಅಂದ್ರು. ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ, ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣದ ಬಗ್ಗೆ ಸದ್ಯಕ್ಕೆ ಏನು ಹೇಳಲು ಆಗಲ್ಲ, ದಾಖಲೆಗಳನ್ನ ನೋಡಿದ ಮೇಲೆ ಏನಾದ್ರೂ ಹೇಳಬಹುದು. ಹಗರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಮುಜುಗರ ಆಗುತ್ತೆ. ಸಚಿವರು ಶಾಸಕರು ನಿಜವಾಗಿಯೂ ಭಾಗಿಯಾಗಿದ್ದರೆ ಕಳಂಕ ಆಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕಂತ ಏನು ಹೇಳಲಿಕ್ಕಾಗಲ್ಲ, ನೋಡ್ಬೇಕಾದ್ರು ಇನ್ವೆಸ್ಟಿಗೇಷನ್ ಏನಿದೆ ಅಂತ ನಂತರ ಹೇಳಬೇಕಾಯ್ತು. ಒಂದು ಸಲ ರಾಜಕೀಯ ಅಂತ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಇಡಿ ವಶಕ್ಕೆ ಪಡೆದ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಡಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿ ಅಂತ ಆಗ್ರಹಿಸಿದ್ದಾರೆ. ಯಾವುದೇ ರಾಜಕೀಯ ಒತ್ತಡದಿಂದ ತನಿಖೆ ಆಗಬಾರದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ. ಷಡ್ಯಂತ್ರದಿಂದ ಇಡಿ ಬಳಸಿಕೊಂಡು ದುರುಪಯೋಗ ಮಾಡಿಕೊಳ್ಳಬಾರದು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಈಗಾಗಲೇ ಎಸ್ಐಟಿ ತನಿಖೆ ಮಾಡ್ತಾ ಇತ್ತು. ಇಡಿಯವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು.
ವಾಲ್ಮೀಕಿ ಹಗರಣದ ಕಿಂಗ್ ಪಿನ್ ಪದ್ಮನಾಭ ಅಂತ ಮೃತ ಅಧಿಕಾರಿ ಚಂದ್ರಶೇಖರನ್ನ ಪತ್ನಿ ಕವಿತಾ ಆರೋಪಿಸಿದ್ದಾರೆ. ಪದ್ಮನಾಭನೇ ನನ್ನ ಗಂಡನಿಗೆ ಟಾರ್ಚರ್ ಕೊಟ್ಟು ಅವರ ಸಾವಿಗೆ ಕಾರಣರಾಗಿದ್ದಾರೆ. ಬಡವರ ದುಡ್ಡು ನುಂಗಿ ಹಾಕಿದ್ದಾರೆ. ತನಿಖೆಯಿಂದ ಎಲ್ಲವೂ ಹೊರಗಡೆ ಬರಬೇಕು. ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಬಂದಿಲ್ಲ ಅಂತ ಚಂದ್ರಶೇಖರನ್ ಪತ್ನಿ ಕವಿತಾ ಆರೋಪಿಸಿದ್ರು. ಇದಕ್ಕೆಲ್ಲ ಕಾರಣ ಪದ್ಮನಾಭನ್ ಸರ್. ಈಗ ಅವ್ರು ಮಾನಸಿಕವಾಗಿ ಅವ್ರನ್ನ ಚಿತ್ರಹಿಂಸೆ ಮಾಡಲಿರ್ಲಿಲ್ಲ ಅಂದಿದ್ರೆ ಅವ್ರು ಯಾಕೆ ಸರ್ ಈ ಕೆಲಸ ಮಾಡ್ಕೊಳಕ್ ಹೋಗ್ತಾ ಇದ್ರು? ವಾಲ್ಮೀಕಿ ಹಗರಣದ ತನಿಖೆಯ ಪೂರ್ಣ ದಾಖಲೆಯನ್ನ ರಾಜ್ಯ ಸರ್ಕಾರ ಸಿಬಿಐ ವಶಕ್ಕೆ ಒಪ್ಪಿಸಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ನಾವು ದಾಖಲೆ ಬಿಡುಗಡೆ ಮಾಡಿದ ಮೇಲೆ ನಾಗರಾಜ್ನನ್ನ ಎಸ್ಐಟಿ ವಶಕ್ಕೆ ಪಡೆದಿತ್ತು. ನಾಗೇಂದ್ರರನ್ನು ವಶಕ್ಕೆ ಪಡೆದಿಲ್ಲ. ನೋಟಿಸ್ ಕೂಡ ನೀಡಿಲ್ಲ ಅಂತ ಹೇಳಿದ್ವಿ. ಪಾತ್ರಧಾರಿಗಳು ಕೆಲವರು ಸಿಕ್ಕಿಬಿದ್ದಿದ್ದಾರೆ. ಸೂತ್ರಧಾರಿಗಳು ಸಿಕ್ಕಿಬಿದ್ದಿಲ್ಲ. ಸೂತ್ರಧಾರಿಗಳ ಮೇಲೂ ಅಷ್ಟೇ ಕಠಿಣ ಕ್ರಮ ಆಗಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಇಡಿ ಸಿಬಿಐಯೇ ಬರಬೇಕು ಇಂಥ ಪ್ರಕರಣಗಳನ್ನು ಭೇದಿಸೋದಕ್ಕೆ. ಮಾವ ಭಾವ ಬಂದು ಈ ಪ್ರಕರಣವನ್ನು ಮುಚ್ಚಾಕ್ಬೋದು, ಭೇದಿಸೋಕ್ಕಾಗಲ್ಲ. ಸರಿಯಾಗಿ ಸಮಯೋಚಿತವಾಗಿರ್ತಕ್ಕಂಥದ್ದು. ಪಾತ್ರಧಾರಿಗಳು ಇವರೆಲ್ಲ, ಸೂತ್ರಧಾರಿಗಳು ಇನ್ನೂ ದೊಡ್ಡ ದೊಡ್ಡವರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಮೂಡ ಮಹಾಯುದ್ಧವೇ ನಡೀತಿದೆ. ಇವತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರು ಪೈಪೋಟಿ ಮೇಲೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ರಾಜ್ಯದಲ್ಲಿ ಹೇಗಿತ್ತು ಹೈಡ್ರಾಮಾ ಅಂತ ನೋಡೋಣ. ಮೂಡ ಮಹಾಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮುಡಾ ಹಗರಣ ನಡೆದಿದೆ ಎಂದು ಆರೋಪಿಸಿರುವಂತಹ ಬಿಜೆಪಿ ನಾಯಕರು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಮಾಡುತ್ತಿರುವ ಆರೋಪಗಳ ವಿರುದ್ಧ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದರು. ಮುಡಾ ಹಗರಣ ಖಂಡಿಸಿ ಇಂದು ರಾಜ್ಯ ಬಿಜೆಪಿ ಮೈಸೂರು ಚಲೋಗೆ ಕರೆ ನೀಡಿತ್ತು. ಆದರೆ ಮೈಸೂರಿಗೆ ತೆರಳಲು ಸಿದ್ಧರಾಗ್ತಿದ್ದ ಬಿಜೆಪಿ ನಾಯಕರನ್ನ ಪ್ರತಿಭಟನೆ ಶುರುವಾಗುವ ಮುನ್ನವೇ ಪೊಲೀಸರು ವಶಕ್ಕೆ ಪಡೆದರು. ಕೆಂಗೇರಿಯ ಕದಂಬ ಹೋಟೆಲ್ ಬಳಿ ಜಮಾವಣೆಗೊಂಡಿದ್ದ ರಾಜ್ಯ ಬಿಜೆಪಿ ನಾಯಕರು ಕಾರ್ಯಕರ್ತರಿಗೆ ಮೈಸೂರು ಚಲೋ ಪ್ರತಿಭಟನೆಯ ಬಗ್ಗೆ ಸೂಚನೆ ನೀಡುತ್ತಿದ್ರು. ಆದರೆ ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮುನಿರತ್ನ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ರಿಲೀಸ್ ಮಾಡಿದ್ರು. ಇನ್ನು ನಾಯಂಡಹಳ್ಳಿ ಬಳಿ 15ಕ್ಕೂ ಅಧಿಕ ಮಹಿಳಾ ಬಿಜೆಪಿ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದರು. ಇತ್ತ ನೈಸ್ ರಸ್ತೆಯಲ್ಲಿ ಮೈಸೂರಿಗೆ ತಮ್ಮನ್ನ ತೆರಳಲು ಬಿಡಬೇಕು ಅಂತ ಪೊಲೀಸರೆದುರು ಬಿಜೆಪಿ ಪಟ್ಟು ಹಿಡಿದು ರಸ್ತೆ ಮಧ್ಯೆ ಪ್ರತಿಭಟನೆ ಮಾಡಿತು. ಎಮರ್ಜೆನ್ಸಿ ಹೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ದೇವರಾಜ್ ಮುನಿರಾಜು, ಶಾಸಕರಂತ ಮುನಿರತ್ನ, ಎಂ ಕೃಷ್ಣಪ್ಪ, ವೈ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರ ಪೊಲೀಸರು ಇವತ್ತು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿಗೆ ತೆರಳುವಂತಹ ಆ ಮಾರ್ಗದ ಆರಂಭದಲ್ಲಿ ಇವತ್ತು ವಶಕ್ಕೆ ಪಡೆದು ಪೊಲೀಸರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದಿರುವ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಿರಬಹುದು. ಬಿಎಂಟಿಸಿ ಬಸ್ಗಳಲ್ಲಿ ಎಲ್ಲ ಮುಖಂಡರುಗಳನ್ನ, ವಿಜೇಂದ್ರ ಸೇರಿದಂತೆ ಉಳಿದಂತಹ ಎಲ್ಲ ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಮೈಸೂರಿಗೆ ತೆರಳಬೇಕಿದ್ದ ಬಿಜೆಪಿ ಕಾರ್ಯಕರ್ತರನ್ನ ಬೆಂಗಳೂರಿನ ಆರಂಭದಲ್ಲೇ ಈಗ ತಡೆಯುವಂತಹ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಪ್ರತಿಭಟನೆಗೆ ಮುನ್ನವೇ ತಮ್ಮನ್ನ ವಶಕ್ಕೆ ಪಡೆದ ಕ್ರಮವನ್ನ ಖಂಡಿಸಿದ ಬಿವೈ ವಿಜೇಂದ್ರ, ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ. ನಮ್ಮ ಹೋರಾಟವನ್ನ ತಡೆಯುವಂತ ಶಕ್ತಿ ಕಾಂಗ್ರೆಸ್ಗಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಕಾರ್ಯಕರ್ತರು ಬರಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ರು. ಏನು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನಮ್ಮ ಹೋರಾಟವನ್ನ ತಡಿತಕ್ಕಂತ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಇವತ್ತೇ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆಗಳಿಂದ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ. ಮೈಸೂರು ಮುತ್ತಿಗೆನೂ ಹಾಕ್ತಾರೆ, ಬೆಂಗಳೂರು ಮುತ್ತಿಗೆನೂ ಹಾಕ್ತಾರೆ. ಪೊಲೀಸರು ಬೆಂಗಳೂರಿನಲ್ಲಿ ತಡೆಯೊಡ್ಡಿದ ಹೊರತಾಗಿಯೂ ಕೂಡ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಇತರೆ ನಾಯಕರು ಮೈಸೂರು ತಲುಪಿ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಅಶೋಕ್, ನಾವು ಪೊಲೀಸರ ಕಣ್ತಪ್ಪಿಸಿ ತರಕಾರಿ ಗಾಡಿಯಲ್ಲಿ ಬಂದ್ವಿ ಅಂತ ಹೇಳಿದ್ರು. ನಾವು ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಬಂದಿದ್ರಿ. ಏನು ತರಕಾರಿ ಹೌದು, ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ ತಪ್ಪಿಸಿ ನಾವು ಬಂದಿದ್ದೀರಿ. ಯಾಕೆಂದರೆ ನಾನು ಹಿಂದೆ 1975ರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು 1 ತಿಂಗಳು ಜೈಲು ಇದ್ದೆ. ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ. ಅದೆಲ್ಲವನ್ನು ಭೇದಿಸಿ ನಾನು ಅಶ್ವಥ್ ನಾರಾಯಣ್ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ.
ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ಆರಂಭದಲ್ಲೇ ವಶಕ್ಕೆ ಪಡೆದಿದ್ರೆ ಇತ್ತ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಡಾ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಕೆಎಸ್ಆರ್ಟಿಸಿ ಬಸ್ ಹತ್ತಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದವೇ ನಡೆಯಿತು. ಮೈಸೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸೇರಿ ಹಲವು ನಾಯಕರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ಕೆಎಸ್ಆರ್ಟಿಸಿ ಬಸ್ಗೆ ತುಂಬಿಸಿದ್ರು. ಈ ವೇಳೆ ಆಕ್ರೋಶ ಹೊರಹಾಕಿದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ರು. ಮೈಸೂರಿನ ಮುಡಾ ಕಚೇರಿ ಬಳಿಯೇ ಧರಣಿ ಕೂತ ಕಾಂಗ್ರೆಸ್ ಕಾರ್ಯಕರ್ತರು ಬಳಿಕ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆಯತ್ತ ನುಗ್ಗಲು ಹೊರಟರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬ್ಯಾರಿಕೇಡ್ ಮೂಲಕ ಪೊಲೀಸರು ತಡೆದಿದ್ದು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಮುಡಾ ಹಗರಣ ಖಂಡಿಸಿ ಮೈಸೂರು ಚಲೋ ನಡೆಸಿದ್ದ ಬಿಜೆಪಿ ವಿರುದ್ಧ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ವಿಜಯಪುರದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಎಂಬಿ ಪಾಟೀಲ್, ಬಿಜೆಪಿ ನಾಯಕರು ಸುಳ್ಳು ಆರೋಪ ಮಾಡ್ತಿದ್ದಾರೆ. ಮುಡಾ ಹಗರಣಕ್ಕೆ ಕಾರಣವೇ ಬಿಜೆಪಿ ಅಂತ ಆರೋಪಿಸಿದ್ರು. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಎಲ್ಲನೂ ಕೂಡ ಸ್ಕೀಮ್ ತಂದಿದ್ದು ಅದರ ಪ್ರಕಾರ ಮಾಡಿದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮಳೆ ಶುರುವಾಗಿ ಡ್ಯಾಂಗಳು ತುಂಬುವ ಹೊತ್ತಲ್ಲೇ ತಮಿಳುನಾಡಿನ ಖ್ಯಾತೆ ಶುರುವಾಗಿದೆ. ಅದರಲ್ಲೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದ್ದು ಮತ್ತೆ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಖಂಡಿಸಿ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಕನ್ನಡ ಸೇನೆ ಮತ್ತು ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕರ್ತರು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ನೀರಿಲ್ಲ, ತಮಿಳುನಾಡಿಗೆ ಎಲ್ಲಿಂದ ಬಿಡೋಣ ಅಂತ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಸಿದ್ದರಾಮಯ್ಯ ಅಸಮಾಧಾನ ತೋಡಿಕೊಂಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಅರ್ಜಿ ಹಾಕಲು ತೀರ್ಮಾನ ಮಾಡಿದ್ದೇವೆ. ನೀರು ಬಿಡೋದಕ್ಕೆ ಆಗಲ್ಲ ಅಂತ ಅರ್ಜಿ ಹಾಕಲು ತೀರ್ಮಾನಿಸಿದ್ದೇವೆ. ಜೊತೆಗೆ ಜುಲೈ 14ರಂದು ಸರ್ವಪಕ್ಷ ಸಭೆ ಕರೆಯಲು ನಿರ್ಧಾರ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ನಮ್ಮವರು ಸಮರ್ಥವಾಗಿ ವಾದ ಮಂಡಿಸಿದ್ದಾರೆ. ಅದರಲ್ಲೂ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡು ನಮ್ಮವರ ಜಟಾಪಟಿಗೆ ನಡೆದಿತ್ತು. ಆದರೆ ಸದ್ಯ ಗುಡ್ ನ್ಯೂಸ್ ಅಂದ್ರೆ ಎಚ್ಡಿಕೆ ಕಾವೇರಿ ನದಿ ವಿಚಾರವೇ ನನ್ನ ಮೊದಲ ಆದ್ಯತೆ ಎಂದಿದ್ರು. ಹೀಗಾಗಿ ಎಚ್ಡಿಕೆ ಮೋದಿ ಅವರನ್ನ ಭೇಟಿ ಮಾಡಲಿ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲೆ ಒಬ್ಬ ಸಂಸದರು ಇಂಥ ಒಂದು ಕ್ರಿಟಿಕಲ್ ಟೈಮ್ನಲ್ಲಿ ನೀರನ್ನು ಬಿಡ್ತಕ್ಕಂಥದ್ದನ್ನು ಆ ಕಮಿಟಿ ಮುಂದೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರ ನಿಲ್ಲಿಸಿದ್ರೆ ನಮ್ಮೆಲ್ಲರ ಧನ್ಯವಾದಗಳನ್ನ ಇಲ್ಲಿ ಮೂಲಕನೇ ಹೇಳ್ತೀವಿ. ಡಿಸಿಎಂ ಡಿಕೆ ನಿವಾಸದ ಬಳಿ ಎಬಿವಿಪಿ ಹೈಡ್ರಾಮಾ ನಡೆಯಿತು. ಬಸ್ ಪಾಸ್, ಬಸ್ ಸಮಸ್ಯೆ ಸೇರಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಎಬಿವಿಪಿ ಪ್ರೊಟೆಸ್ಟ್ ಮಾಡಿದ್ರು. ವಿದ್ಯಾರ್ಥಿ ವೇತನ ನೀಡೋದಕ್ಕೆ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೊಯ್ದ್ರು. ಬಳಿಕ ಬಿಡುಗಡೆಗೊಳಿಸಿದ್ದಾರೆ.